ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈಶ್ವರಿ ಬಂದು ಇವತ್ತು ಅವ್ರ ಭಾವನ ಹತ್ರ ಮಗನಿಗೆ ಮದುವೆ ಮಾಡೋ ಸಲುವಾಗಿ ಕೇಳ್ತಾ ಇದ್ದಾಳೆ. ಅವನಿಗೆ ಡೈವರ್ಸ್ ಆಗಿದೆಯಲ್ಲ, ಅಲ್ಲೊಂದು ಹುಡುಗಿ ಡೈವರ್ಸ್ ಹುಡುಗಿ ಇದೆ, ಹಂಗಾಗಿ ಹುಡುಗಿನೂ ರೆಡಿ ಇದೆ ಭಾವ, ಮಾಡಿಬಿಡೋಣ ಆ ಕಡೆ ಮದುವೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರಿ ಹೌದು ಬಾಬಾ, ಎಲ್ಲ ರೆಡಿ ಇದೆ, ಮಾಡಿಬಿಡೋದೆ ಅತ್ಲಾಗಿ, ನೀವು ಒಪ್ಪಿಗೆ ಕೊಟ್ಟರೆ ಮಾಡೋಣ ಅಂತಾನೆ ಬಾಬಾ ಅಂತ ಹೇಳ್ತಾಳೆ. ಆಮೇಲೆ ಇವಳು ಅವತ್ತೇ ನನಗೆ ಬೇಡ ಬೇರೆ ಅಂತೇಳ್ಬಿಟ್ಟು ಡೈವರ್ಸ್ ಕೊಡ್ತೀನಿ ಅಂತೇಳಿ ಅವತ್ತೇ ತಾಳಿ ಎಲ್ಲ ತೆಗೆದು ಕೊಟ್ಟಿದ್ದಾಳೆ. ಮತ್ತಿನ್ನೇನಿಲ್ಲ, ಬೇರೆ ಅವನಿಗೆ ಬೇರೆ ಹೆಣ್ತನ್ನು ನಾವು ಮದುವೆ ಮಾಡಿಬಿಡ್ತೀವಿ ಭಾವ ಅತ್ಲಾಗಿ. ಮತ್ತಿನ್ನೆಷ್ಟು ವರ್ಷ ಅವನು ಈಗ ತಾನೇ ದಾರಿಗೆ ಬರ್ತಾ ಇದ್ದಾನೆ, ಮತ್ತೆ ದಾರಿ ತಪ್ಪು ಹೋಗ್ತಾನೆ, ಅದ್ರ ಬದಲು ಮದುವೆ ಮಾಡಿಬಿಟ್ಬಿಡೋದು ಅಂತ ಹೇಳ್ತಾವಳೆ. ಅದಕ್ಕೆ ಸರಿ, ಅದೇನೋ ಸರಿಯೇ, ಆದರೆ ನೋಡೋಣಂತೆ ಅಂತ ಎದ್ದೋಗಿರ್ತಾನೆ ಒಂದು ದಿನ. ಮಾರನೇ ದಿನ ಮತ್ತೆ ಬರ್ತಾಳೆ. ಭಾವ ಏನು ಯೋಚನೆ ಮಾಡಿದ್ರಿ, ಏನು ಹೇಳಲೇ ಇಲ್ಲ ಮದುವೆ ಬಗ್ಗೆ, ಅವನ ಮದುವೆ ಬಗ್ಗೆ ಅಂತ ಹೇಳ್ತಾಳೆ. ಅದಕ್ಕೆ ಅವನ ಮದುವೆ ಬಗ್ಗೆ ನಾ ಮದುವೆ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಹೇಳಿದ್ದೆ ಮದುವೆಗೆ ಒಪ್ಕೊಬಿಟ್ರೆ, ಶ್ರೀಮಂತರ ಮಗಳು ಮದುವೆ ಮಾಡ್ಕೊಬಿಟ್ರೆ ಆರಾಮಾಗಿರ್ಬೋದು, ಏನೂ ತೊಂದರೆ ಇಲ್ಲ, ನಾ ಈ ಮನೆಗಿಂತನೂ ಶ್ರೀಮಂತರು ಅವರು ಅಂತೇಳಿ ಅವನಿಗೂ ಆಸೆ ತುಂಬಿಸ್ಬಿಟ್ಟಿದ್ದಾಳೆ, ಒಪ್ಕೊಬಿಟ್ಟಿದ್ದಾನೆ. ಈ ಕಡೆ ವಿದ್ಯಾ ಹೋಟೆಲಿಗೆ ಬರ್ತಾಳೆ. ಸರ್ ಅಂತೇಳ್ಬಿಟ್ಟು, ಏನಮ್ಮ ವಿದ್ಯಾ ಇಷ್ಟು ಬೇಗ ಬಂದುಬಿಟ್ಟೆ, ಹುಷಾರು ಮಾಡ್ಕೋಬಾರ್ದಾ, 2 ವಾರ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರಲ್ಲ, ಯಾಕೆ ಬಂದಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಹೌದು ಸರ್, 2 ವಾರ ಹೇಳಿದ್ರು, 2 ವಾರ ರೆಸ್ಟಲ್ಲಿದ್ದೆ, ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಇನ್ನೇನು ಒಂದು ಕೆಲಸ ಮಾಡಿಕೊಳ್ಳೇಬೇಕಲ್ಲ ಸರ್ ಅಂತೇಳಿ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಆರಾಮಾಗಿ ನೀನು ರೆಸ್ಟ್ ಮಾಡೋಬಿಟ್ಟು ಏನಕ್ಕಮ್ಮ ಬರೋಕ್ಕೆ ಹೋದೆ, ಆರಾಮ್ ರೆಸ್ಟ್ ಮಾಡಬೇಕಾಯ್ತು ನೀನು ಅಂತ ಹೇಳ್ತಾನೆ. ಆಗ ಇಲ್ಲ ಸರ್, ಅದು ಹೆಂಗೆ ಆಗುತ್ತೆ, ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಕಸ್ಟಮರ್ ಬಂದು, ನನಗೆ ಪಾರ್ಸಲ್ ಕಟ್ಟಲಿಕ್ಕೆ ಇಷ್ಟೊತ್ತು ಬೇಕಾ, ಪಾರ್ಸಲ್ಲೇ ಬರಲಿಲ್ಲ, ಆಗಲ್ಲ ಅಂದರೆ ಆಗಲ್ಲ ಅನ್ನಬೇಕು, ಆಗುತ್ತೆ ಅಂದರೆ ಆಗುತ್ತೆ ಅನ್ನಬೇಕು, ಇಷ್ಟೊತ್ತವರೆಗೂ ಮಾಡ್ತಾರಂದ್ರೆ. ಆಗ ವಿದ್ಯೆ ನಾನು ಕಟ್ಕೊಂಡು ಬಂದು ಕೊಡ್ತೀನಿ ಇರಿ ಸರ್ ಅಂತೇಳ್ಬಿಟ್ಟು ಅವಳು ಹೋಗಿ ತಂದು ಕೊಡ್ತಾಳೆ. ಈ ಕಡೆ ಶಿವರಾಮೇಗೌಡ ಕೂತಿರ್ತಾನೆ. ಮತ್ತೆ ಶಿವರಾಮೇಗೌಡನ ಹತ್ರಕ್ಕೇ ಈಶ್ವರಿ ಬರ್ತಾಳೆ. ಭಾವ ಯೋಚನೆ ಮಾಡಿದ್ರ, ಏನು ಹೇಳ್ತೀರಾ, ಮದುವೆ ಮಾಡಿಬಿಡೋದೇನಾ ಅಂತ ಕೇಳೋಕ್ಕೆ. ಆಯಿತು ಮಾಡೋಣಂತೆ, ಅದಕ್ಕೇನಂತೆ ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಮೇಲೆ ಎಲ್ಲರೂ ಕೂತು ಮಾತಾಡ್ತಾ ಇರ್ತಾರೆ. ಅಜ್ಜಿನೂ ಇರುತ್ತೆ, ಗೋವಿಂದನೂ ಇರ್ತಾನೆ, ಶಿವರಾಮೇಗೌಡ ಇರ್ತಾನೆ, ಈಶ್ವರಿ, ಮೋಹನ ಎಲ್ಲ ಇರ್ತಾರೆ. ಎಲ್ಲರೂ ಸೇರಿ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಬರ್ತಾಳೆ ಈಶ್ವರಿ. ಭಾವ ಯೋಚನೆ ಮಾಡಿದ್ರ ಅವನ ಬಗ್ಗೆ, ಅವನ ಮದುವೆ ಬಗ್ಗೆ ಅಂತ ಕೇಳಕ್ಕೆ ಬರ್ತಾಳೆ. ಮಾಡ್ತಾಯಿದ್ದೀನಿ, ಆಯಿತು ನೋಡೋಣಂತೆ ಅಂತ ಹೇಳ್ತಾನೆ. ಆಮೇಲೆ ಸದ್ಯ ಒಪ್ಕೊಬಿಟ್ರಲ್ಲ ಅಂತೇಳ್ಬಿಟ್ಟು ಖುಷಿ. ಅವಳು ಗಂಡ ಬಿಟ್ಟಿರೋಳು, ಇವನು ಹೆಂಡ್ತಿ ಬಿಟ್ಟಿರೋನು, ಇಬ್ರಿಗೂ ಸರಿ ಹೋಗುತ್ತೆ, ಅದಕ್ಕೆ ಮಾಡಿಬಿಡೋಣ ಅಂತ ಭಾವ ಅಂತಾಳೆ. ಸರಿ ಆಯಿತು ಅಂತಂತಾನೆ. ಆಮೇಲೆ ಖುಷಿಯಾಗಿ ಹೋಗ್ತಾಳೆ. ಒಪ್ಪಿಗೆ ಸಿಕ್ತಲ್ಲ ಅಂತ. ಆವಾಗ ಸಾವಿತ್ರಿ ಸುಮ್ಮನೆ ಇರ್ತಾಳ. ಅವಳೇನಂದ್ಲು ಗೊತ್ತಾ, ಅಯ್ಯೋ ಚಂಪ ಇನ್ನೂ ಇಲ್ಲೇ ಇದ್ದಾಳೆ, ಮದುವೆ ಅವನಿಗೆ ಮತ್ತೊಂದು ಮದುವೆ ಮಾಡಿಬಿಡ್ತೀರಾ, ಅದು ಹೆಂಗಾಗುತ್ತೆ ಅಂತಾಳೆ. ಅದಕ್ಕೆ ಅವಳು ಬೇಡ ಅಂತ ಬಿಟ್ಟೋಳ್ತಾನೆ, ತಾಳಿ ತೆಗೆದು ಕೈ ಕೊಟ್ಟೋಳ್ತಾನೆ, ಮತ್ತೇನು ಮಾಡೋಕ್ಕಾಗುತ್ತೆ, ಅವಳನ್ನೇ ಕೈಕೊಂಡು ಕೂರೋಕ್ಕಾಗತ್ತಾ ಅಂತ ಹೇಳ್ತಾಳೆ ಈಶ್ವರಿ. ಅದಕ್ಕೆ ಈ ಸಾವಿತ್ರಿ ಅಂತಾಳೆ, ಅದು ಹೆಂಗಾದತ್ತು ಅದಕ್ಕೆ, ಅದು ಆಗಲ್ಲ, ಮದುವೆ ಹಂಗೆ ಮಾಡೋಕ್ಕಾಗಲ್ಲ, ಚಂಪ ಇಲ್ಲೇ ಇದ್ದಾಳೆ, ಅದು ಹೆಂಗೆ ಮಾಡೋಕ್ಕಾದತ್ತು, ಅದು ಹೆಂಗಾದತ್ತಣ್ಣ, ಅದು ಹಾಕಲ್ಲ ಕಣಣ್ಣ ಅಂತಾಳೆ. ಆಮೇಲೆ ಏನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಈಶ್ವರಿನೇ ಒಂದೆರಡು ಮಾತಾಡ್ತಾಳೆ, ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಇವಳು ಹುರ್ಕೊಂತ ಇದ್ದಾಳೆ ಇವಾಗ, ಮದುವೆ ನಿಲ್ಲಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ.
ಅವ್ರ ಮನೇಲೂ ಗಂಡ ಬಿಟ್ಟು ಹೋಗಿರೋನಲ್ವಾ, ಹೋಗಿದ್ದಾಳೆ. ಅವ್ರ ಮನೇಲೂ ತುಂಬ ಆಸ್ತಿ ಇದೆ. ಅಷ್ಟು ಆಸ್ತಿನೂ ಹೊಡ್ಕೋಬೇಕು ಅಂತೇಳಿ ಈಶ್ವರಿ ಪ್ಲ್ಯಾನ್ ಮಾಡ್ತಾವಳೆ. ಈ ಕಡೆನೂ ಸಿಗುತ್ತೆ ಆ ಕಡೆನೂ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳು ಆಸ್ತಿ ಹೊಡ್ಕೊಳ್ಳೋಕ್ಕೋಸ್ಕರ ಹುಡುಗಿನ ತಂದ್ಕೊಳ್ಳೋಕ್ಕೆ ರೆಡಿ ಆಗವಳೆ. ಭಾಳ ಶ್ರೀಮಂತರಿದ್ದಾರೆ ಅಂತೇಳ್ಬಿಟ್ಟು. ಇದು ಸಾವಿತ್ರಿಗೆ ಗೊತ್ತಾಗಿದೆ. ಸಾವಿತ್ರಿ ವ್ಯಂಗ್ಯವಾಗಿ ಅವ್ರು ಶ್ರೀಮಂತರು ಅಂತೇಳಿ ತಂದ್ಕೊಳಕ್ಕೆ ಒಪ್ಕೊಂಡಿರೋದು ಕಣಣ್ಣ, ಅದು ಹೆಂಗಾದತ್ತು, ಅದು ಆಗಲ್ಲ ಕಣಣ್ಣ, ಹಂಗೆ ಮಾಡೋಕೆ ಹಾಕಲ್ಲ ಕಣಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ ಅವಳೆ. ಚಿತ್ರ ಅಂತೂ ಒಳ್ಳೊಳಗೇನೆ ಕುದೀತಿದ್ದಾಳೆ. ಅತ್ತೆ ಸುಮ್ಮನಿರೋಕ್ಕಾಗಲ್ವ, ಏನೇನೋ ಮಾತಾಡ್ತಾರಲ್ಲ ಅಂತೇಳಿ. ಇನ್ನು ಈಶ್ವರಿ ಕೂಡ ಕುದೀತಾ ಇದ್ದಾಳೆ, ಮಧ್ಯದಲ್ಲಿ ಬಾಯಿ ಹಾಕಕ್ಕೆ ಬಂದ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು. ಆದರೂ ಇವಳೇನು ಕೇರ್ ಮಾಡ್ತಾಯಿರಲ್ಲ, ಹೇಳ್ತಲೇ ಇರ್ತಾಳೆ. ಅದು ಹೆಂಗಾದತ್ತು, ಅದು ಹೆಂಗಾದತ್ತು, ಅದು ಹಾಕಲ್ಲ, ಹಂಗೆ ಮದುವೆ ಮಾಡೋಣ, ಹಂಗೆ ಮಾಡೋದು ಬೇಡ ಅಂತ ಹೇಳ್ತಲೇ ಇರ್ತಾಳೆ. ಆದರೆ ಈಶ್ವರಿ ಅದಕ್ಕೆಲ್ಲ, ಅವಳ ಮಾತಿಗೆಲ್ಲ ಬಗ್ಗದೇ ಇಲ್ಲ, ಸುಮ್ಮನಾಗ್ತಾಳೆ. ಆಮೇಲೆ ಈಶ್ವರಿ ಸುಮ್ಮನಾದ್ಮೇಲೆ ಶಿವರಾಮೇಗೌಡನೂ ಸುಮ್ಮನಾಗ್ತಾನೆ. ಮತ್ತು ಇಲ್ಲಿ ಅಜ್ಜಿ ಏನು ಮಾತಾಡಲ್ಲ. ಅಜ್ಜಿ ಅವಳ ಮದುವೆ ಬಗ್ಗೆ ಏನು ಮಾತಾಡಲ್ಲ, ಸುಮ್ಮನಾಗ್ಬಿಡುತ್ತೆ. ಅದು ವಿಷಯನೇ ಉಸಿರೆತ್ತಲ್ಲ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.